ಗೌರಿಬಿದನೂರಿನಲ್ಲಿ 144ನೇ ಉಚಿತ ನೇತ್ರ ತಪಾಸಣಾ ಶಿಬಿರ ಯಶಸ್ವಿ. ಸಂಕಲ್ಪ ಚಾರ್ಯ ಟ್ರಸ್ಟ್ ಹಾಗೂ ಎಂಎಸ್ಎಸ್ ಕಾನ್ವೆಂಟ್ ವತಿಯಿಂದ ಉಚಿತ ನೇತ್ರ ಚಿಕಿತ್ಸೆ. ಗೌರಿಬಿದನೂರು ತಾಲೂಕಿನ ಎಂಎಸ್ಎಸ್ ಕಾನ್ವೆಂಟ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಸಂಕಲ್ಪ ಚಾರ್ಯ ಟ್ರಸ್ಟ್ ಹಾಗೂ ಎಂಎಸ್ಎಸ್ ಕಾನ್ವೆಂಟ್ ವತಿಯಿಂದ ಉಚಿತ ನೇತ್ರ ಚಿಕಿತ್ಸೆ ಶಿಬಿರ ಕಾರ್ಯಕ್ರಮ ನಡೆಸಲಾಯಿತು. ಸಂಕಲ್ಪ ಚಾರ್ಯ ಟ್ರಸ್ಟ್ ಅಧ್ಯಕ್ಷರು ಸಿ ಕಾಂತರಾಜ್ ನೇತೃತ್ವದಲ್ಲಿ ನಡೆಸಲಾಯಿತು. ಸಂಕಲ್ಪ ಚಾರ್ಯ ಟ್ರಸ್ಟ್ ಗೌರಿಬಿದನೂರು ತಾಲೂಕಿನ ಅಧ್ಯಕ್ಷರು ಕಾಂತರಾಜು ಸಿ ಮಾತನಾಡಿ 144ನೇ ಉಚಿತ ನೇತ್ರ ತಪಾಸಣಾ ಶಿಬಿರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಗೌರಿಬಿದನೂರು ಜನತೆಗೆ ಸುವರ್ಣ ಅವಕಾಶವನ್ನು ಸಂಕಲ್ಪ ಚಾರ್ಯ ಟ್ರಸ್ಟ್ ನಡೆಸುತ್ತಿದ್ದೇವೆ. ಶಂಕರ ಆಸ್ಪತ್ರೆಯ ತಜ್ಞರಿಂದ ವೈದ್ಯಕೀಯ ಪರೀಕ್ಷೆ ಮಾಡಲಾಗುತ್ತಿದೆ. ಬಿಪಿ, ಶುಗರ್, ಕಣ್ಣಿಗೆ ಸಂಬಂಧಪಟ್ಟಂತೆ ವೈದ್ಯಾಧಿಕಾರಿಗಳಿಂದ ಚಿಕಿತ್ಸೆ ನೀಡಲಾಯಿತು. ಕಣ್ಣಿನಲ್ಲಿ ಪೊರೆ ಬಂದಂತಹ ಸಾರ್ವಜನಿಕರಿಗೆ ಕನ್ನಡಕಗಳನ್ನು ಉಚಿತವಾಗಿ ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನೀಡಲಾಗುತ್ತಿದೆ. ಶಿಕ್ಷಣ ಮತ್ತು ಆರೋಗ್ಯಕ್ಕೆ ನಮ್ಮ ಟ್ರಸ್ಟ್ ವತಿಯಿಂದ ಉಚಿತ ಸೇವೆ ಮಾಡುತ್ತೇವೆ. ಆರೋಗ್ಯಕ್ಕೆ ಮೊದಲು ಆದ್ಯತೆ ನೀಡುತ್ತೇವೆ ಎಂದು ತಿಳಿಸಿದರು. ವರದಿ ನರೇಶ್ ಬಾಬು, ಜನಸುದ್ದಿ ನ್ಯೂಸ್ ಕನ್ನಡ. ಸರ್ ನಮಸ್ತೆ, ಎಲ್ಲರಿಗೂ ನಮಸ್ತೆ. ಈ ದಿನ ನಮ್ಮ ಸಂಕಲ್ಪ ಚಾರಿಟೇಬಲ್ ಟ್ರಸ್ಟು ಮತ್ತು ಎಂಎಸ್ಎಸ್ ಕಾನ್ವೆಂಟ್ ಸ್ಕೂಲ್ ವತಿಯಿಂದ 144ನೇ ಕಣ್ಣಿನ ಶಸ್ತ್ರಾಸ್ತ್ರ ಚಿಕಿತ್ಸೆಯ ಶಿಬಿರವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈ ಒಂದು ದಿನದಲ್ಲಿ ಮೊದಲನೇದಾಗಿ ಗೌರಿಬಿದನೂರು ಜನತೆಗೆ ಉಚಿತವಾಗಿ ಕಣ್ಣಿನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಸರ್ ಈಗ ಯಾವ ಡಾಕ್ಟರ್ಸ್ ಯಾರು ಬಂದಿದ್ದಾರೆ? ಸರ್ ಡಾಕ್ಟರ್ಸ್ ಬಂದು ಶಂಕರ್ ಆಸ್ಪತ್ರೆಯಿಂದ ನುರಿತ ತಜ್ಞರು ಬಂದಿದ್ದಾರೆ. ಅವರು ಬರುವಂಥ ಎಲ್ಲರಿಗೂ ಪರೀಕ್ಷೆ ಮಾಡಿ ಮತ್ತು ಬಿಪಿ, ಶುಗರು ನಾರ್ಮಲ್ ಇದೆ ಅಂತ ಚೆಕ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಸರ್. ನಾನು ನೋಡಿದೆ ಬೆಳಗ್ಗೆಯಿಂದ ತುಂಬ ಚೆನ್ನಾಗಿ ಚಿಕಿತ್ಸೆ ಕೊಡ್ತಾರೆ. ಕಣ್ಣಿನ ಆಸ್ಪತ್ರೆ ಇದು ಏನು ಕನ್ನಡಕ ನೀಡ್ತಾ ಇದ್ದಾರೆ? ಹೌದು ಸರ್, ಹೌದು. ಯಾರಿಗೆ ಕಣ್ಣಿನ ಪೊರೆ ಅಥವಾ ಬೇರೆ ಏನಾದರೂ ಸಮಸ್ಯೆ ಇದ್ದಾಗ ಅಂಥವ್ರಿಗೆ ಉಚಿತವಾಗಿ ಶಂಕರ್ ಅವ್ರ ಕಡೆಯಿಂದಲೇ, ಶಂಕರ್ ಆಸ್ಪತ್ರೆ ಕಡೆಯಿಂದಲೇ ಚಿಕಿತ್ಸೆ ಮಾಡಿ ಕನ್ನಡಕ ಫ್ರೀಯಾಗಿ ಕೊಡ್ತಿದ್ದಾರೆ ಸರ್. ನಿಮ್ಮ ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದನಾ ಇಲ್ಲ? ಸರ್ ನಾವು ಅವರಿಬ್ಬರು ಸೇರಿ ಮಾಡ್ತಿರೋದು. ಹಾಗಾಗಿ ನಮ್ಮ ಕಡೆಯಿಂದ ಆಗಿ ಸಹಾಯ ನಾವು ಮಾಡ್ತಾಯಿದ್ವಿ, ಅವರು ಸೇರಿ ಮಾಡ್ತಿದ್ದಾರೆ ಸರ್. ಬೆಳಗ್ಗೆಯಿಂದ ಒಂದು 25 ಜನ ಆಗಿರ್ಬೋದು. ಇನ್ನೂ ಟೈಮ್ ಇದೆ, 1 o'clockವರೆಗೂ ಟೈಮ್ ಇದೆ. ಮೇಬಿ ಇನ್ನೊಂದು 10 ಜನಕ್ಕೆ ಆಗುತ್ತೆ. ಹೋದ ತಿಂಗಳಲ್ಲಿ ಮಾಡಿರೋಂಥವ್ರು ಬಂದಿದ್ದಾರೆ. ಅವರು ಟೆಸ್ಟ್ ಮಾಡಿಸ್ಕೊಂಡು ಕೆಲವು ಕನ್ನಡಕ ತೊಗೊಂಡು ಹೋಗಿದ್ದಾರೆ. ಚಾರಿಟೇಬಲ್ ಕಡೆಯಿಂದ ಇದೇ ಫಸ್ಟ್ ಮಾಡ್ತಾ ಇದ್ದಾರೆ ಸರ್? ಬೇರೆ ಕಡೆ ಎಲ್ಲ ಮಾಡಿದ್ದಾರೆ? ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇದೇ ಮೊದಲನೇ ಇದು ಶಿಬಿರ ಆಗಿದೆ. ನಾವು ನಮ್ಮ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಮೊದಲ ಆದ್ಯತೆ ಆಗಿದೆ. ಹಾಗಾಗಿ ಇದು ಆರೋಗ್ಯದ ವಿಷಯ ಆಗಿರೋದ್ರಿಂದ ಇದರಲ್ಲೂ ಸಹ ನಾವು ಇನ್ವಾಲ್ವ್ಮೆಂಟ್ ಆಗಿದ್ದೀವಿ ಸರ್.